ಎಲ್ಲೋ ನಮಸ್ಕಾರ ಸ್ನೇಹಿತರೆ, ಶೋಭಾ ಟಿವಿಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಶುರು ಮಾಡೋಣ. ಸೊ ಇವತ್ತಿನ ವಿಡಿಯೋ ನೋಡೋದಾದರೆ ಅನ್ನ ಬಗ್ಗೆ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರ. ಸೊ ಅದೇನು ಗುಡ್ ನ್ಯೂಸು, ಸೊ ಅದನ್ನು ನೀವು ತಿಳ್ಕೊಬೇಕು ಅಂದರೆ ನೀವೇನು ಮಾಡಬೇಕು, ಪೂರ್ತಿ ವಿಡಿಯೋ ನೋಡಬೇಕು. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸೊ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಅದು ಮೊದಲನೇದಾಗಿ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ರೇಷನ್, ಸೊ ರೇಷನ್ ಅಕ್ಕಿ ತರೋದಕ್ಕೆ ಹೋದರೆ ನ್ಯಾಯವಿಲ್ಲ ಅಂಗಡಿಗೆ ತುಂಬ ಜನ ಇರ್ತಾರೆ. ಸೊ ಅಕ್ಕಿ ತರೋಕ್ಕೆ ಹೋದರೆ ಒಂದು ದಿನ ಎಲ್ಲ ಅಲ್ಲೇ ಕಳೆದೋಗ್ಬಿಡುತ್ತೆ ಅಲ್ವಾ. ತುಂಬ ವಯಸ್ಸಾಗಿರೋರು ಅಂದರೆ ಅಜ್ಜಿ, ಸೊ ಅವರೆಲ್ಲ ಕ್ಯೂನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ರಾಜ್ಯ ಸರ್ಕಾರ ಮೊನ್ನೆ ಬಜೆಟ್ನಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಪಂಡಿತರ ಅಕ್ಕಿಯನ್ನು ತಲುಪೋ ಥರ ಮಾಡ್ತೀವಿ ಅಂತ ಹೇಳಿದರು. ಸೊ ಹಾಗಂತ ಎಲ್ರಿಗೂ ಸೊ ಎಲ್ಲರ ಹತ್ರನೂ BPL ಕಾರ್ಡ್ ಐತೆ, ಸೊ ಎಲ್ಲರಿಗೂ ಮನೆ ಹತ್ರ ತಲುಪಿಸ್ತಾರ? ಇಲ್ಲ, ಎಲ್ರಿಗೂ ಅಲ್ಲ. ಯಾರಿಗೆ ತಲುಪಿಸ್ತಾರೆ? ಸೊ ಯಾರಿಗೆ 81 ವರ್ಷ 81 ವರ್ಷ ಆಗಿರುತ್ತೋ, ಸೊ ವಯಸ್ಸಾಗಿರುತ್ತಲ್ಲ 81, 82, 83, ಸೊ ಅವರಿಗೆ ಅಲ್ಲಿ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ರೇಷನ್ ಕೂಡ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅವರು ಕ್ಯೂ ನಿಲ್ಲೋದಕ್ಕಾಗಲ್ಲ, ಬಿಸಿಲಾಗಲಿ, ಸೊ ಗಂಟೆ ಕ್ಯೂ ಕಾಯೋದಕ್ಕೂ ಆಗಲ್ಲ ಪಾಪ ಅವರು. ಸೊ ಅವರಿಗೆ ಇದು ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಮೊದಲೇ ಚರ್ಚೆ ಆಗಿತ್ತು, ಆದರೆ ಈ ವ್ಯವಸ್ಥೆ ಇದುವರೆಗೂ ಕೂಡ ಆಗಿರಲಿಲ್ಲ. ಆದರೆ ಈಗ ಆದಷ್ಟು ಬೇಗ, ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಈ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ, ಕಲ್ಪಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಮೇಲೆ 81 ವರ್ಷ ಮೇಲ್ಪಟ್ಟವರು ಕ್ಯೂನಲ್ಲಿ ನಿಲ್ಲಕ್ಕೆ ಹೋಗಬೇಡಿ. ಆದರೆ ಈಗಲೇ ಅಲ್ಲ, ಸೊ ಆ ವ್ಯವಸ್ಥೆ ಇನ್ನೂ ಜಾರಿಗೆ ಬಂದಿಲ್ಲ. ಸೊ ಜಾರಿಗೆ ಬರೋದಕ್ಕೆ ಇನ್ನೂ ಟೈಮ್ ತೊಗೊಳುತ್ತೆ. ಅದು ಇಷ್ಟು ದಿನ ಟೈಮ್ ತೊಗೊಳ್ತಾರ ಗೊತ್ತಿಲ್ಲ. ಸೊ ಅದು ಜಾರಿಗೆ ಬಂದಾಗ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಅದಕ್ಕಿಂತಲೇ ಒಂದು ದಿನ ಡೇಟ್ ಫಿಕ್ಸ್ ಮಾಡ್ತಾರೆ. ಸೊ ಅವತ್ತು ನಿಮ್ಮ ನಾಳೆಯಿಂದ ಪಡಿತರ ಚೀಟಿ ತೊಗೊಂಡೋಗಿ ಕ್ಯೂ ನಿಲ್ಲೋಕ್ಕೆ ಹೋಗಬೇಡಿ. ಸೊ ಆ ಡೇಟ್ ಅನೌನ್ಸ್ ಮಾಡ್ತೀವಿ ಇವತ್ತಿಂದ. ಸೊ ನೀವು ಯಾರು ಕೂಡ 81 ವರ್ಷ ಮೇಲ್ಪಟ್ಟವ್ರು ಯಾರು ಕೂಡ ಕ್ಯೂನಲ್ಲಿ ನಿಲ್ಲೋದಕ್ಕೆ ಹೋಗಬೇಡಿ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಅವತ್ತಿನಿಂದ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ರೇಷನ್ ಬರುತ್ತೆ. ಸೊ ನೀವು ಮನೆಯಲ್ಲೇ ಕುತ್ಕೊಂಡು ಸೊ ನಿಮ್ಮ ರೇಷನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪುತ್ತೆ. ಸೊ ಇದೇ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಹೌದಲ್ವಾ. ಈ ವಯಸ್ಸಾದವ್ರಿಗೆಲ್ಲ ತುಂಬಾ ಕಷ್ಟ ಆಗ್ತಿತ್ತು. ಸೊ ಅವರಿಗೆಲ್ಲ ಇದು ಅನುಕೂಲವಾಗುತ್ತೆ. ಸೊ ಆದಷ್ಟು ಬೇಗ ಇದು ಜಾರಿಗೆ ಮಾಡಲಿ. ಸೊ ವಯಸ್ಸಾದವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇನ್ನು ಎರಡನೇ ನೋಡೋದಾದರೆ ಗುಡ್ ನ್ಯೂಸ್ ಏನಂದರೆ BPL ಆಗಲಿ, APL ಆಗಲಿ ಮತ್ತು ಅಂತ್ಯೋದಯ ಕಾರ್ಡ್ ಆಗಲಿ, ಹೊಸ ರೇಷನ್ ಕಾರ್ಡ್ ಯಾರ್ಯಾರು ಅರ್ಜಿ ಕಾಯ್ತಿದ್ದಾರೋ ಅವ್ರಿಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಏಪ್ರಿಲ್ 1ನೇ ತಾರೀಕಿಂದ ನೀವು ಯಾವ ಕಾರ್ಡ್ ಕೂಡ ನೀವು ಅರ್ಜಿ ಹಾಕ್ಬೋದು ಮತ್ತು ತಗೊಳ್ತಾ ಇದ್ದಾರೆ. ಸೊ ಇದು ಎರಡನೇ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನೇನು ಕಂಡೀಷನ್ಸ್ ಇದೆ ಅಂತ ಮೊದಲನೇ ವಿಡಿಯೋದಲ್ಲಿ ಮೊದಲೇ ತಿಳಿಸಿದ್ದೀನಿ. ಸೊ ನೀವು ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಏಪ್ರಿಲ್ 1ನೇ ತಾರೀಕಿಂದ ನೀವು ಯಾರ್ಯಾರು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯಾಗಿ ಕಾಯ್ತಿದ್ದೀರೋ ಸೊ ಅವರೆಲ್ಲರೂ ಕೂಡ ನೀವು ಅರ್ಜಿ ಹಾಕ್ಬೋದು. ಸೊ ನಿಮ್ಗೆ ಏನಾದರೂ ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನಿಸಿದ್ರೆ ಒಂದು ಲೈಕ್ ಮಾಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.